ನಮಸ್ಕಾರ ಆತ್ಮೀಯ ಬಂಧುಗಳೇ, ನಿಮ್ಮ ವೋಟರ್ ಐಡಿ ಮ್ಯಾಪಿಂಗ್ ಆಗಿಲ್ಲವೇ? ಚಿಂತಿಸಬೇಡಿ. ನಿಮ್ಮ ಮೊಬೈಲ್ನಲ್ಲಿಯೇ BLO ಅವರ ಮೊಬೈಲ್ ನಂಬರ್ ಹುಡುಕಿ ವೋಟರ್ ಐಡಿ ಮ್ಯಾಪಿಂಗ್ ಮಾಡಿಸುವ ಸರಳ ವಿಧಾನವನ್ನು ಈಗ ನೋಡೋಣ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ತೆರೆಯಿರಿ. ಅಲ್ಲಿ ಹೀಗೆ ಟೈಪ್ ಮಾಡಿ ಅಥವಾ ಈ ವಿಡಿಯೋ ಜೊತೆ ಕಳಿಸಿರುವ ಲಿಂಕ್ ಅನ್ನು ಒತ್ತಿ. ಈಗ ವೋಟರ್ ಸರ್ವಿಸ್ ಪೋರ್ಟಲ್ ತೆರೆದುಕೊಳ್ಳುತ್ತದೆ. ಮೊದಲು ಸೆಲೆಕ್ಟ್ ಲ್ಯಾಂಗ್ವೇಜ್ ಎಂದು ಬರುತ್ತದೆ. ಅಲ್ಲಿ ನಿಮಗೆ ತಿಳಿದಿರುವ ಭಾಷೆಯನ್ನು ಆಯ್ಕೆ ಮಾಡಿ. ನಂತರ ಎಪಿಕ್ ನಂಬರ್ ಕಾಲಂನಲ್ಲಿ ನಿಮ್ಮ ವೋಟರ್ ಐಡಿಯಲ್ಲಿರುವ ಎಪಿಕ್ ನಂಬರ್ ನಮೂದಿಸಿ. ಅಲ್ಲಿ ಸ್ಟೇಟ್ ಆಯ್ಕೆಯಲ್ಲಿ ಕರ್ನಾಟಕ ಆಯ್ಕೆ ಮಾಡಿ. ನಂತರ ಕಾಣುವ ಕ್ಯಾಪ್ಚಾ ಕೋಡ್ ನಮೂದಿಸಿ ಮತ್ತು ಸರ್ಚ್ ಬಟನ್ ಒತ್ತಿ. ಈಗ ನಿಮ್ಮ ಹೆಸರು, ವಯಸ್ಸು, ಕ್ಷೇತ್ರ, ಪಾರ್ಟ್ ನಂಬರ್, ಬೂತ್ ಸಂಖ್ಯೆ, ಸೀರಿಯಲ್ ನಂಬರ್, ಕ್ರಮ ಸಂಖ್ಯೆ ಕಾಣುತ್ತದೆ. ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಅನ್ನು ಒಂದು ಕಾಗದದಲ್ಲಿ ಬರೆದಿಟ್ಟುಕೊಳ್ಳಿ. ಈಗ ಆಕ್ಷನ್ ಕಾಲಂನಲ್ಲಿ ವ್ಯೂ ಡೀಟೇಲ್ಸ್ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸಂಪೂರ್ಣ ವಿವರಗಳು ಕಾಣುತ್ತವೆ. ಇದರ ಸ್ಕ್ರೀನ್ ಶಾಟ್ ತೆಗೆದು ತಮ್ಮಲ್ಲಿ ಇಟ್ಟುಕೊಳ್ಳಿ. ಇದರ ಕೆಳಗೆ ಡೀಟೇಲ್ಸ್ ಆಫ್ ಇಲೆಕ್ಷನ್ ಆಫೀಸರ್ಸ್ ಎಂಬ ವಿಭಾಗ ಇರುತ್ತದೆ. ಅಲ್ಲಿ ಸೀರಿಯಲ್ ನಂಬರ್ 3ರಲ್ಲಿ ನಿಮ್ಮ ಬೂತಿನ BLO ಅವರ ಮೊಬೈಲ್ ನಂಬರ್ ಇರುತ್ತದೆ. BLO ಅವರ ಮೊಬೈಲ್ ನಂಬರಿಗೆ ನಿಮ್ಮ ವೋಟರ್ ಐಡಿ ಅಥವಾ ನಿಮ್ಮಲ್ಲಿರುವ ಸ್ಕ್ರೀನ್ ಶಾಟ್ ವಾಟ್ಸಪ್ ಮಾಡಿ. ನಂತರ BLO ಅವರಿಗೆ ಕರೆ ಮಾಡಿ ನಿಮ್ಮ ವಿವರ ತಿಳಿಸಿ ಹಾಗೂ ವೋಟರ್ ಐಡಿ ಮ್ಯಾಪಿಂಗ್ ಮಾಡಲು ಅವರಲ್ಲಿ ವಿನಂತಿಸಿ. BLO ನಿಮಗೆ 2002ರ ಮತದಾರರ ಪಟ್ಟಿಯ ವಿವರಗಳು ಅಥವಾ ನಿಮ್ಮ ತಂದೆ ತಾಯಿ, ಅಜ್ಜ ಅಥವಾ ಅಜ್ಜಿಯವರ ಹೆಸರು ಕೇಳಬಹುದು. ಅವರಿಗೆ ಅಗತ್ಯವಾದ ಮಾಹಿತಿ ನೀಡಿದರೆ ಅವರು ಫೋನ್ ಮೂಲಕವೇ ನಿಮ್ಮ ಮ್ಯಾಪಿಂಗ್ ಮಾಡಬಹುದು ಅಥವಾ BLO ನಿಮ್ಮ ಮನೆಗೆ ಭೇಟಿ ನೀಡಿ ಮ್ಯಾಪಿಂಗ್ ಮಾಡಬಹುದು. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ವಿವರ ಹುಡುಕುವುದು ಹೇಗೆ ಎಂಬುದನ್ನು ಈಗ ತಿಳಿಸುತ್ತೇವೆ. ಈ ಕೆಳಗೆ ನೀಡಿರುವ ಲಿಂಕ್ ಅನ್ನು ಒತ್ತಿ. ಲಿಂಕ್ ತೆರೆದಾಗ ಒಂದು ಹೊಸ ಪರದೆ ಕಾಣುತ್ತದೆ. ಡಿಸ್ಟ್ರಿಕ್ಟ್ ಕಾಲಂನಲ್ಲಿ ನೀವು 2002ರಲ್ಲಿ ವಾಸವಾಗಿದ್ದ ಜಿಲ್ಲೆಯನ್ನು ಆಯ್ಕೆ ಮಾಡಿ. ನಂತರ ಇರುವ AC ಕಾಲಂನಲ್ಲಿ 2002ರಲ್ಲಿ ನೀವು ಮತ ಚಲಾಯಿಸಿದ್ದ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿ. ನಂತರ ಎಂಟರ್ ಡೀಟೇಲ್ಸ್ ಕಾಲಂನಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಮತ್ತು ಸರ್ಚ್ ಒತ್ತಿ. ಈಗ 2002ರ ಮತದಾರರ ಪಟ್ಟಿಯಲ್ಲಿ ಇರುವ ನಿಮ್ಮ ವಿವರಗಳು ಕಾಣುತ್ತವೆ. ಅದರ ಸ್ಕ್ರೀನ್ ಶಾಟ್ ತೆಗೆದು ನಿಮ್ಮ BLO ಅವರಿಗೆ ಕಳಿಸಿ. ಅಲ್ಲಿ ಕಾಣಿಸುವ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ ಅಂದರೆ ಬೂತ್ ನಂಬರ್, ಕ್ರಮ ಸಂಖ್ಯೆ ಅಂದರೆ ಸೀರಿಯಲ್ ನಂಬರ್ ಇವುಗಳನ್ನು ಬರೆದು ಇಟ್ಟುಕೊಳ್ಳಿ. ಒಂದು ವೇಳೆ ನಿಮ್ಮ ಹೆಸರು ಸಿಗದಿದ್ದರೆ ನಿಮ್ಮ ತಂದೆ ಅಥವಾ ತಾಯಿ ಅವರ ಹೆಸರನ್ನು ಟೈಪ್ ಮಾಡಿ ಮತ್ತೆ ಸರ್ಚ್ ಮಾಡಿ. ಈ ಮಾಹಿತಿಯನ್ನು ಇನ್ನೊಬ್ಬರಿಗೂ ಹಂಚಿ. ಹೆಚ್ಚು ಜನರು ತಮ್ಮ ವೋಟರ್ ಐಡಿ ಮ್ಯಾಪಿಂಗ್ ಮಾಡಿಕೊಳ್ಳಲು ಸಹಾಯ ಮಾಡಿ. ಆತ್ಮೀಯ ಬಂಧುಗಳೇ, ಒಂದು ವೇಳೆ ನಿಮ್ಮ ವೋಟರ್ ಐಡಿ ಮ್ಯಾಪಿಂಗ್ ಆಗದೇ ಇದ್ದರೆ ವಿಶೇಷ ಸಮಗ್ರ ಪರಿಷ್ಕರಣೆ ಸಮಯದಲ್ಲಿ ಮತದಾರರ ನೋಂದಣಾಧಿಕಾರಿ ಕಚೇರಿಯಿಂದ ಮ್ಯಾಪಿಂಗ್ ಆಗದೇ ಇರುವ ಮತದಾರರಿಗೆ ಅಧಿಕೃತ ನೋಟಿಸ್ ನೀಡಲಾಗುತ್ತದೆ. ಆ ನೋಟಿಸ್ ಬಂದ ನಂತರ ಸೂಚಿಸಲಾದ ದಿನಾಂಕಕ್ಕೆ ನಿಮ್ಮ ವಯಸ್ಸಿಗೆ ಸಂಬಂಧಪಟ್ಟ ದಾಖಲೆಗಳು ಮತ್ತು ವಾಸಸ್ಥಳಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ ನೀವು ನಿರ್ದಿಷ್ಟ ಸಮಯದಲ್ಲಿ ದಾಖಲೆಗಳನ್ನು ಸಲ್ಲಿಸದಿದ್ದರೆ ಅಂಥವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡುವ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಿಂದೆ ನಿಮ್ಮ ವೋಟರ್ ಐಡಿ ಮ್ಯಾಪಿಂಗ್ ಮಾಡಿಸಿಕೊಳ್ಳಿ. ನಿಮ್ಮ ಮತದಾನದ ಹಕ್ಕನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಧನ್ಯವಾದಗಳು.